ಹಾಯ್, ವೆಲ್ಕಮ್ ಟು ಲಲಿತಾ ಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಸೊ ರೆಡಿ ಆಗ್ತಾ ಇದ್ದೀವಿ. ಕೇಳೋಣ ಬನ್ನಿ ಯಾವ ಫಂಕ್ಷನು ಏನು ಅಂತ ಇನ್ ಡೀಟೇಲ್ ಆಗಿ. ಹಾಯ್, ಹಾಯ್, ಎಲ್ಲಿಗೆ ರೆಡಿ ಆಗ್ತಾ ಇರೋದು ಇವತ್ತು? ಇವತ್ತು ಒಂದು ನಮ್ಮ ಕಸ್ಟಮರ್ದು ಶ್ರೀಮಂತನ ಇತ್ತು, ಸೊ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀವಿ. ಹಾಯ್, ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ಒಂದು ನಮ್ಮ ಕಸ್ಟಮರ್ದು ಶ್ರೀಮಂತನ ಇತ್ತು. ಪಾಪ ಅವ್ರು ನಮ್ಮ ಮಮ್ಮಿ ಹತ್ರ ಹೊಲಿಸ್ತಾ ಇದ್ರು 20 ಇಯರ್ಸಿಂದ. ಅವ್ರು ನಮ್ಮ ಕಸ್ಟಮರು, ಅವ್ರಿರೋದು ವೈಟ್ ಫೀಲ್ಡಲ್ಲಿ. ಅಲ್ಲಿಂದ ಬಂದು ಆನೇಕಲ್ಲಿಗೆ ಬಂದು ಅವ್ರು ನಮ್ಮ ಹತ್ರ ಬ್ಲೌಸಸ್ ಎಲ್ಲ ರೆಡಿ ಮಾಡಿಸ್ಕೊಡ್ತಾಯಿದ್ರು. ಸೊ ಇನ್ವೈಟ್ ಮಾಡಿದ್ದು ಹೋಗ್ಬೇಕು, ಯಾವ ಫಂಕ್ಷನ್ಸ್ಗೂ ಹೋಗೋಕ್ಕಾಗ್ತಾ ಇರಲಿಲ್ಲ ಅವ್ರದ್ದು. ಸೊ ಇದಕ್ಕೆ ಹೋಗಲೇಬೇಕು ಅಂತ ರೆಡಿ ಆಗ್ತಿದ್ದೀನಿ. ಹೇಗೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ. ಥ್ಯಾಂಕ್ ಯು. ನೋಡಿ ಗೈಸ್, ಅವ್ನು ರೆಡಿ ಆಗಿ ಏನು ಮಾಡ್ತಿದ್ದೇನೆ ಅಂತ. ಏನು ಮಾಡ್ತಾ ಇದೆಯೋ? ಹಾಂ, ಏನು ಮಾಡ್ತಾ ಇದೆಯಾ? ಹಾಂ, ಏನು ಬಿ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಏನಿತ್ತು ತೋರಿಸು. ಅವನದೇನೋ ಐಟಮ್ ಇಟ್ಟಿದ್ದಾನಂತ ಅದರಲ್ಲಿ. ಹಾಂ, ಏನೈತೆ ನಿಂದು? ಬಳೆ. ಯಾವ ಬಳೆನೋ? ಹೇಳ್ಬಿಡು ಅಮ್ಮದು ಅನ್ನು. ಕೊಟ್ಬಿಡೋಗ ಅಮ್ಮಗೆ. ಅಮ್ಮ ಕೊಟ್ಬಿಡೋಗು, ಹಾಕೊಳ್ಳಿ. ನೋಡಿ ಗೈಸ್, ನಾನು ಮೇಕಪ್ ಬಾಯ್. ಏನದು? ಸ್ಪ್ರೇ. ಏನು ಸ್ಪ್ರೇ? ಏನಿದು ಪಸ 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 ಅಂತ ಹೊಡ್ಕೊಂಡ್ಬಿಟ್ಟೆ? ಎಷ್ಟಿರ್ಬೋದು ಹೇಳು? ಎಷ್ಟು, ಒಂದು 200 ರೂಪಾಯಾ? ನೋಡಿ ಗೈಸ್, ಇದು ಸ್ಯಾಲೆಟ್ ಬರೀ ಪ್ರೈಸ್ ಬಂದು 6000 ರುಪೀಸ್. ನನಗೆ ನಾಯಕದಲ್ಲಿ ಆಫರ್ ಬಿಟ್ಟಾಗ 5500 ಸಿಕ್ತು. ದಿಸ್ ಇಸ್ 5500. ಅಲ್ಲ, ಬದುಕಿಸ್ತೀಯಾ ಯಾರನ್ನಾದ್ರೂ ಹಿಂಗೆ? ನಿನ್ನೆ ಬದುಕಿಸ್ತಿದ್ದೀನಲ್ಲ. 7,000 ಒಂದು ಸ್ಪ್ರೇ ಕೊಟ್ಟು, ಅದು ಒಳ್ಳೆ ಎಳ್ನೀರು ಇದ್ದಂಗೆ ಐತೆ ಅದು. ಇದು ಒಂದು ನಿಮಿಷ, ಇದೆಷ್ಟಿರ್ಬೋದು ಪೌಡ್ರು ಹೇಳು? ಏನೊಂದು 300. ಏಯ್ ಸಿ, ಇದು 5000 ರೂಪಾಯಿ ಡಿಸ್ಕೌಂಟಲ್ಲಿ. ಇದು 4,000 ಸಿಕ್ತು, ಅದು 5,000 ಸಿಕ್ತಿತ್ತು. ಅದೇನು ಸ್ವರ್ಗದಿಂದ ಇಳಿದೈತೆ ಪೌಡ್ರುಗಳು ಹೋಗ್ಲಿ. ಈ ಫೌಂಡೇಶನ್ ಎಷ್ಟು ಹೇಳು? ಒಂದು ರೇಂಜಲ್ಲಿ ಹೇಳ್ಬೇಕಾದ್ರೆ ಒಂದು 2000. ಇಲ್ಲ, ಇದು 4500. ನನ್ನ ಮೇಲೆ ಹಣೆ ಇಟ್ಟಳು. ಡಿಸ್ಕೌಂಟ್ ಆಗಿದ್ದೇ 4500. ಸೊ ಈ ಓವರ್ ಆಲ್ ಫೇಸ್ ಮೇಕಪ್ಗೆ ಓವರ್ ಆಲ್ 10,000 ಪ್ಲಸ್ ಆಗಿರುತ್ತೆ. 10,000 ಪ್ಲಸ್ ಅಂತೆ. ಹಿಂಗಿದ್ರೆ ದುಡಿಯೋದೇನಕ್ಕೂ ಸಾಲಲ್ಲ, ಅಷ್ಟೇ ಮುಗೀತು. ಅಷ್ಟೇ. ಇನ್ವೆಸ್ಟ್ ಆನ್ ಮೈ ಸ್ಕಿನ್, ಮೇಕಪ್, ಡ್ರೆಸ್, ಬ್ಯೂಟಿ, ಅಷ್ಟೇ. ಆಮೇಲೆ ಇಷ್ಟು ಕಾಸ್ಟ್ಲಿ ಸ್ಪ್ರೇಗಳು ಇಕ್ಕೊಂಡಿರೋ ಬ್ಯಾಗ್ ಬಂದ್ಬಿಟ್ಟು 150 ರೂಪಾಯಿ. ಶಬಾಷ್. ತಮಾಷೆ ಮಾಡೋದಕ್ಕೂ ಒಂದು ಇತಿ ಮಿತಿ ಅನ್ನೋದಿದೆ. ಏಯ್ ಇಲ್ಲ, ಇದು ಗಿಫ್ಟ್ ಕೊಟ್ಟಿದ್ದು. ಅಂದ್ರೆ ಗಿಫ್ಟ್ ಕೊಟ್ಟಿದ್ದಂದ್ರೆ ಅದು ಫ್ರೀನೇ, ಕಾಸು ಕೊಟ್ಟಿಲ್ಲ ಅದಕ್ಕೆ. ಇದು ಮಾಲಲ್ಲಿ ತಗೊಂಡಿದ್ದು, M5 ಅಲ್ಲಿ. ಅದು ಯಾವತ್ತೂ ತಗೊಂಡಿದ್ದು. ಎಷ್ಟು ಬ್ಯಾಗ್ ಕಾಸ್ಟ್ ಎಷ್ಟು? ಇದು 400 ರುಪೀಸ್. ಹಾಂ, ನೋಡಿ ಫ್ರೆಂಡ್ಸ್, ಅಷ್ಟೇ. ಮೇಕಪ್ ಐಟಮ್ಸ್ ಎಲ್ಲ ಕಾಸ್ಟ್ಲಿ, ಬ್ಯಾಗ್ ಮಾತ್ರ 400 ರೂಪಾಯಿ ಬ್ಯಾಗು. ಇದೆಲ್ಲ ಮೇಕಪ್ ಐಟಮ್ಸ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇದೆಲ್ಲ ಮೇಕಪ್ ಐಟಮ್ಸ್ ಅಂತೆ. ಇಲ್ಲಿ ಸ್ವಲ್ಪ ಜುವೆಲ್ಸ್ ಇಟ್ಕೊಂಡಿದ್ದೀನಿ. ಮೇಕಪ್ ಐಟಮ್, ಇದು ಮೇಕಪ್ ಐಟಮ್, ಬ್ಯಾಂಗಲ್ಸ್, ಇದು ಮೇಕಪ್ ಐಟಮ್ ಆಗಿ ಇಟ್ಟಿದ್ದೀನಿ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಇದೆಲ್ಲ ಒಳ್ಳೆ ಬಟ್ಟೆ, ನೀಟಾಗಿ ಆರ್ಗನೈಸ್ ಮಾಡಿಲ್ಲ. ಎಲ್ಲ ಒಳ್ಳೆ ಬಟ್ಟೆ ಅಲ್ಲ ನೋಡಿ, ಎಲ್ಲ ಒಳ್ಳೆ ಬಟ್ಟೆ. ಆರ್ಗನೈಸ್ ಮಾಡಬೇಕು. ಇದು ಅಷ್ಟೇ, ಇದೆಲ್ಲ ಒಳ್ಳೆ ಬಟ್ಟೆ. ನನ್ನ ಮಾತ್ರ ನೋಡಿ ಇಷ್ಟೇ, ನೋಡಿ ಇಷ್ಟೇ ಇಷ್ಟೇ. ಈ ಕ್ಯಾಮಿನ್ ಐತಲ್ಲ, ಇದೇ ನನ್ನ ಬಟ್ಟೆ. ತಿರುಗಿ ನೋಡಿ, ಈ ಕಬೋರ್ಡಲ್ಲೂ ಅಷ್ಟೇ ನೋಡಿ, ಫುಲ್ಲು ಬಟ್ಟೆಗಳೇ ಅವಳದೇ. ಎಲ್ಲ ಬಟ್ಟೆ ಎಲ್ಲ ಅವಳದೇನೆ. ಆರ್ಗನೈಸ್ ಮಾಡಿಲ್ಲ ಗೈಸ್, ಯಾವಾಗ ಆರ್ಗನೈಸ್ ಮಾಡಿ ತೋರಿಸ್ತೀನಿ. ನೋಡಿ, ಇದೊಂದು ಕಬೋರ್ಡು. ಈ ಕಬೋರ್ಡಲ್ಲಿ ನೋಡಿ, ಮೇಲಿಂದ ಕೆಳಗಡೆ ಫುಲ್ಲು ಬಟ್ಟೆಗಳೇ. ಇದೆಲ್ಲ ಸ್ಯಾರೀಸ್ ಗೈಸ್, ಇದೆಲ್ಲ ಸ್ಯಾರೀಸ್. ಎಲ್ಲ ಸ್ಯಾರೀಸು. ಲಾಸ್ಟ್ ಫೈನಲ್ ಆಗಿ ಕೇಳೋದು ಬಟ್ಟೆಗಳಿಲ್ಲ. ನೋಡಿ, ಇದು ಕಸ್ಟಮೈಸ್ ಮಾಡಿರೋದು. ನಿಮಗೂ ಬೇಕಂದ್ರೆ DM ಮಾಡಿ ಗೈಸ್. ತಿನ್ನಿಸ್ತೀನಿ ಕೊಡ ಚೆನ್ನಾಗಿ.
ಎಷ್ಟು ಟೈಮು 1 ಗಂಟೆಗೆ ಹೋಗ್ಬಿಟ್ಟಿದೆ. ಇವಾಗ ಹೊಡ್ತಾ ಇದ್ದೀವಿ. ನಾವೆಲ್ಲ ಬಿಡೋದೆಲ್ಲ ಪೀಕ್ ಅವರ್ಸೆ. ಇಲ್ಲ ಲಂಚ್ ಲಂಚ್ ತಿಂದಿರ ಬಿಡ್ತೀವಿ, ಇಲ್ಲ ಏನೋ ಲಂಚ್ ಆಗೋದ್ಮೇಲೆ ಬಿಡ್ತೀವಿ ಅಂತ ಹೇಳೋ. ಲಂಚ್ ಆಗೋದ್ಮೇಲೆ ಅಲ್ಲ, ಒಂಥರ ಪೀಕ್ ಟೈಮಲ್ಲಿ ಬಿಡ್ತೀವಿ ನಾವು. ಹೊರಟಿದ್ವಿ. ಇದು ಸಂಡೇ ವೈಬ್ಸ್ ಆಗುತ್ತೆ ಅಂದ್ಬಿಟ್ಟು, ಸಂಡೇ ಅಲ್ವಾ, ನನ್ನ ಡ್ಯೂಟಿಗೆ ರಜಾ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ನೋಡೋಣ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಎಲ್ಲೂ ಇಲ್ಲ, ಸೀಮಂತ ಒಂದೇ. ಯೂಟ್ಯೂಬ್ ಚಾನಲನ್ನು ನೋಡ್ಕೊಂಡು ಹೇಳಿ. ಓಕೆ ಗೈಸ್, ಓಕೆ ನೋಡಿ ಗೈಸ್, ಇವಾಗ ರೀಚ್ ಆಗಿದ್ದೀವಿ. 2:30 ಆಗಿದೆ ಟೈಮ್. ಟ್ರಾಫಿಕ್ ಇತ್ತು, ಸೊ ಲೇಟಾಗಿ ರೀಚ್ ಆಗಿದ್ದೆ. ಇಲ್ಲಿ ಮಲ್ಕೊಬಿಟ್ಟಿದ್ದ ಇವಾಗಿದ್ದ. ಸೊ ಇವಾಗ ಫಂಕ್ಷನ್ ಅಟೆಂಡ್ ಮಾಡಿ ಅಡುಗೆ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಗಿಫ್ಟ್ ಇಸ್ಕೊಂಡು ನಾವಿವಾಗ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಅಲ್ವಾ, ಮನೆಗೆ ಮನೆ ಅಷ್ಟೇ. ಬೆಂಗಳೂರಿಗೆ ಹೋಗ್ಬೇಕು, ನೋಡೋಣ ಏನಂತಾರೋ ಗೈಸ್ ಅದು. ಹಾಯ್ ಫ್ರೆಂಡ್ಸ್, ಸೊ ಫಂಕ್ಷನ್ ಮುಗಿಸ್ಕೊಂಡು ನಾವೀಗ ಅತ್ತಿಬೆಲೆಗೆ ಬಂದಿದ್ವಿ. ಅಪ್ ಟು ಹೊಸಕೋಟೆವರೆಗೂ ಹೋಗಿದ್ವಿ, ಫಂಕ್ಷನ್ ಅಲ್ಲೇ ಇತ್ತು. ಆ್ಯಂಡ್ ಎಲ್ಲದಕ್ಕಿಂತ ಒಂದು ವಿಷಯ, ಫಸ್ಟು ಇಲ್ಲಿ ನೋಡಿ, ಈ ಮಕ ನೋಡಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅಷ್ಟು ಆ ಮಕ ಒಳ್ಳೆ ನಾಯಿ ಮಕ ಆದಂಗೆ ಆಗ್ಬಿಟ್ಟೈತೆ. ಯಾಕೆ ಗೊತ್ತಾ, ಇವತ್ತು ನನಗೆ ರಜಾ ಹಾಕ್ಸಿದ್ದಾಳೆ ಫಂಕ್ಷನ್ಗೆ ಹೋಗ್ಬೇಕಂದ್ಬಿಟ್ಟು. ರಜಾ ಹಾಕ್ಸಿ ಈಗ ಸಡನ್ನಾಗಿ ಮಿಡ್ಲಲ್ಲಿ ಜಯನಗರ ಹೋಗಬೇಕು, ನಾನು ಸೀರೆ ತೊಗೊಳ್ಬೇಕು ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಆ್ಯಂಡ್ ಅವರಮ್ಮ ಸರಿಯಾಗಿ ಹೋಗಿದ್ರು ಸ್ವಲ್ಪ. ಆ್ಯಂಡ್ ನಾನು ಸ್ವಲ್ಪ ರೇಗಿದೆ, ನೀನು ಹೇಳೋ ಥರ ರಜೆಗಳು ಕೊಡಲ್ಲ, ನಂಗೆ ನೆಕ್ಸ್ಟ್ ಸರಿ ರಜಾ ಕರ್ಕೊಂಡು ಹೋಗು ಅಂತ ಎಲ್ಲ ಹೇಳ್ಬಿಟ್ಲು. ಇವಾಗ ನೋಡಿ, ಅಲ್ಲಿ ನೋಡಿ ಫೇಸ್ ನೋಡಿರಿ ಫಸ್ಟು. ಹೇಳ್ಬಿಡಿ ಏನಾಯಿತು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಏನಂತ ಹೇಳು, ಆಯ್ತು ಹೇಳ್ಬಿಡು. ಅದೇ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಜಯನಗರ ಕರ್ಕೊಂಡು ಹೋಗ್ಬೇಕು. ಈಗ ಅತ್ತಿಬೆಲೆಯಲ್ಲಿ ಇದ್ದೀನಿ, ಇಲ್ಲಿವರೆಗೂ ಬಂದಿದ್ದಾಯ್ತು, ಇನ್ನು ಎಷ್ಟು ಹೋಗಿ ಬಂದ್ಬಿಡೋಣ. ಇಲ್ಲಾಂದರೆ ಮುಗೀತು ಕತೆ. ಇನ್ನು ಊಟನೂ ಮಾಡಲ್ಲ, ಭದ್ರಕಾಳಿ ಅವತಾರ. ಯಾಕೆ ಬೇಕು ಸುಮ್ಮನೆ ಟೆನ್ಷನ್ನು ಅಲ್ಲ. ಆಯ್ತಾ, ಕರ್ಕೊಂಡು ಹೋಗ್ತೀನಿ, ಹೇಳ್ಬಿಡು ವ್ಯೂವರ್ಸ್ಗೆ ಓಕೆ ಅಂದ್ಬಿಟ್ಟು. ಓಕೆ ಅಂತ ಹೇಳ್ಬಿಡು, ಹೇಳೆ. ಅವಳಿಗೆ ಇವಾಗ ಹೆಂಗಿದ್ರು ಕರ್ಕೊಂಡೋಗಿ ಹೋಗ್ಬಿಟ್ಟು ಅವನೇ 50-50 ಐತೆ ಮೈಂಡ್ ಒಳಗೆ. ಇವಾಗ 50 ಖುಷಿ, 50 ಅವಮಾನ ಆಗ್ಬಿಡ್ತೈತೆ ಇವಾಗ ನಗದ್ಬಿಟ್ರೆ. ಅಂತ ಹೇಳ್ಬಿಡು ಏನೋ ಒಂದು. ಇವಾಗ ನೋಡಿ ಅಲ್ಲಿ ನಮ್ಮತ್ತೇನು ಮತ್ತೆ ಮಗು ಇಬ್ಬರು ಕಾಂತಿ ಸ್ವೀಟ್ಸ್ಗೆ ಹೋಗೋರೆ. ಅಲ್ಲಿಗೂ ಬರ್ತಾಯಿಲ್ಲ ಅವಳು. ಕಾರಲ್ಲಿ AC ಹಾಕ್ಬಿಟ್ಟು ಹೋಗ್ಬಿಡು, ನಾನು ಇಲ್ಲೇ ಇರ್ತೀನಿ ಅಂತ ಸುಮ್ಮನೆ ಡವ್ ಹೊಡಿತಾವಳೆ. ಅಂದರೆ ಸಿಂಪತಿ ಗೊತ್ತಲ್ಲ ನಿಮಗೆ, ಸಿಂಪತಿ. ಅವ್ರ ಅಮ್ಮಗೂ ಅದೇ ಹೇಳ್ಬಿಟ್ಟು ಹೋಗೋಳೆ, ನನಗೂ ಅದೇ ಹೇಳೋಳೆ. ನಾನು ಕಾಂತಿ ಸ್ವೀಟ್ಸ್ ಹತ್ರ ನಿಂತ್ಕೊಂಡು ಸುಮ್ಮನೆ ನಿಂತಿದ್ದೀನಿ, ನನಗೂ ಒಳಗಡೆ ಹೋಗೋಕೆ ಆಸೆ. ಹೋಗ್ಬಿಟ್ನಂದರೆ ಬಂದ ತಕ್ಷಣ ಇನ್ನೂ ದೊಡ್ಡ ವಾರ ಆಗ್ಬಿಡ್ತೈತೆ. ದೊಡ್ಡ ವಾರು. ಆ ಸ್ವೀಟ್ಸ್ ತಿನ್ನೋದಿರಲಿ, ಎತ್ತಿ ಬಿಸಾಕ್ಬಿಡ್ತಾಳೆ ಅಂತ ಕ್ಯಾರೆಕ್ಟ್ರು. ಸೊ ಅದಕ್ಕೆ ಅವಳು ಗಂಡ ಅವ್ರು ಕೊಟ್ಬಿಟ್ಟು ಕಾಂತಿ ಸ್ವೀಟ್ಸ್ಗೆ ಹೋಗ್ತಾಯಿದ್ದೀನಿ. ನಾ ಮಾತಾಡು, ಹೋಗ್ಬಿಟ್ಟು ಎಲ್ಲರೂ ಮಾತಾಡಿ ಒಂದೆರಡು ಕಾಜು ಸ್ವೀಟ್ಸ್ ಇಸ್ಕೊಂಬರ್ತೀನಿ. ನೋಡಿ ಇವಾಗ ಕ್ರೊಸೆಂಟು ಅಂತೆ, ಜಯನಗರ ಅಂದಿದ ತಕ್ಷಣ ಬಂದ್ಬಿಟ್ಟು ಮೂಡವಳಿಗೆ. ಏನು ಬೇಕು ಇಲ್ಲಿ ನೋಡ್ಬಿಟ್ಟು ಹೇಳು. ಏನಕ್ಕೆ ಇವಾಗ ಕೋಪ ಮಾಡ್ಕೊಂಡಿರೋದು ಹೇಳ್ಬಿಡು. ಹಾಂ, ಓಕೆ ಕಂಟಿನ್ಯೂ ಮಾಡ್ತೀನಿ ಮುಂದೆ ಕಾರ್ಗೋದ್ಮೇಲೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಾದಾಮಿ ಮಿಲ್ಕ್ ಗ್ಲಾಸ್ ಸುತ್ತ ನೋಡ್ರಿ. ಲಿಪ್ಸ್ಟಿಕ್ಕು ಯಾವುದೋ ಲೋಕಲ್ ಲಿಪ್ಸ್ಟಿಕ್ಕು. ನನ್ನ ಹತ್ರ 1000 ರೂಪಾಯಿ ಅಂತ ಹೇಳ್ತಾರೆ ಲಿಪ್ಸ್ಟಿಕ್ನ. ನೋಡಿ ಹಿಂಗೆಲ್ಲ ಮೆತ್ಕೊಳೋದೇ ಇಲ್ಲ, 1000 ರೂಪಾಯಿದು. 150 ರೂಪಾಯಿ ಫುಟ್ಪಾತಲ್ಲಿ ತೊಗೊಂಡಿರೋದು. ಅದಕ್ಕೆ ಎಲ್ಲ ಕೆ ಬ್ಯೂಟಿ ಎಲ್ಲ ನೋಡಿ ಗ್ಲಾಸ್ ಮೇಲೆ. ಅದಕ್ಕೆ ನ್ಯಾಚುರಲ್ ಆಗಿರ್ಬೇಕು ಅನ್ನೋದು. ಇಷ್ಟೆಲ್ಲ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದು ಇದು.
ಆಮೇಲೆ ನಾನು ತೊಗೊಂಡಿರೋದು ಏನಿದು ಪಾನ್ ಸ್ವೀಟ್. ಒಂದು ಸ್ವೀಟ್ಗೆ ನೋಡಿ 3 ಕಿತ್ಲಾಟ. ಇಲ್ಲಿ ನೋಡಿ ಈಸ್ಕೊಳೋದು ಬಿಟ್ಟು ನನ್ನ ಹತ್ರ ಬರ್ತಾವಳೆ ಈಸ್ಕೊಳಗೆ ಏನೊಂದು. ಇವಾಗ ಕೇಕ್ ಶಾಪಿಂಗು. ಏನು ತಗೊಂಡೆ ಪಪ್ಪಗೆ ಹೇಳ್ಬಿಡು. ಯಾವ್ದು ತೊಗೊಂಡ ಕೇಕು? ತಗೊಂಡ ಕೇಕು ಏನೈತೆ ಬ್ಯಾಗಲ್ಲಿ? ನೋಡಿ ಕೇಕ್ ಇವಾಗ ಕೊಟ್ಟು ಆಯ್ತು ಇವಾಗ ತೋರಿಸ್ಬೇಡ, ಅಲ್ಲಿ ಕೇಕ್ ನೋಡು ಯಾವ್ದು ಬೇಕು. ಕೇಕ್ ತೋರಿಸು. ಎತ್ಕೊಂಡು ಮಮ್ಮ ಇಟ್ಕೊಂಡು ಹೋಗ್ತಾರೆ. ನೀನು ಕಳ್ತನ ಮಾಡ್ಬಿಡ್ತೀಯ ಅಂದ್ಬಿಟ್ಟು ನಂಬಿಕೆ. ನೋಡಿ ಕೇಕ್ ಇಸ್ಕೊಬಿಡ್ವಾ. ದೊಡ್ಡ ಮನುಷ್ಯನ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾವನೆ ಕಾಂತಿ ಸ್ವೀಟ್ಸ್. ಇಕ್ತೀನಿ. ಎತ್ಕೋ ಇಲ್ಲಿ ಅದು ಬಿಡು. ಇಲ್ಲಿ ನಿಮ್ಗೆ ಯಾರ ಮೇಲೇನೂ ನಂಬಿಕೆ ಇಲ್ಲ, ಅವನೇ ಹಿಡ್ಕೊಬೇಕಂತೆ. ಪಾಪು ಈಗ ಏ ಬಾರೋ, ಬೇಡ ಇವಾಗ ಬೇಡ ಬಾ. ನೋಡಿ ಮಗ್ದಲ್ಲಿ ನೋಡಿ ಇಲ್ಲಿ ನೋಡಿ ಮಗ್ದಲ್ಲಿ ಕಳೆ. ಜಯನಗರ ಹೋಗ್ತೀನಿ ಅಂದಿದ ತಕ್ಷಣ ಕಳೆ. ಸೊ ಕಾಂತಿಲೆಲ್ಲ ತಿಂದಿದ್ದಾಯಿತು, ಸ್ವೀಟ್ಸು ಕೇಕ್ಸು ಎಲ್ಲ ಶಾಪಿಂಗ್ ಆಯಿತು, ಎಲ್ಲ ತೊಗೊಂಡು ಆಚೆ ಬರ್ತಾಯಿದ್ದೀವಿ ಈಗ. ಆಮೇಲೆ ಇಷ್ಟೊತ್ತು ಮಾಡೋಗಿದ್ದ ಮಕ ಅರಳಿಬಿಟ್ಟಿದೆ ಇವಾಗ ಸಡನ್ನಾಗಿ ನೋಡಿ. ಯಾರು ನೀನು ಜಯನಗರ ಕರ್ಕೊಂಡು ಹೋಗ್ತಾ ಇಲ್ಲ ತಾನೆ ಇವಾಗ? ಅದು ಜಯನಗರ ಆಗಿರೋ ಕೆಪಾಸಿಟಿ. ಇವಾಗ ಹೋಗ್ತಾ ಇಲ್ವಲ್ಲ, ಇವಾಗ ಕರ್ಕೊಂಡು ಹೋಗ್ತೀಯಾ? ಹೆಂಗೆ ನೋಡಿ, ಇಷ್ಟೇ ಟ್ರಿಕ್, ಇಷ್ಟೇ. ನಮಗೆ ರಿಸ್ಕ್ ಆದ್ರೂ ಅವ್ರಿಗೇನು ಇಷ್ಟನ ಅಷ್ಟು ಮಾಡಿಬಿಟ್ರೆ ನಾವು ಫ್ರೀನೇ, ಅವರು ಫ್ರೀನೇ. ನೆಮ್ಮದಿ ಬೇಕಂದ್ರೆ ಹಿಂಗೆ ಮಾಡಿ ಅಷ್ಟೇ. ಇದೇ ಟಿಪ್ಪು. ದಪ್ಪ ಆಗ್ಬಿಟ್ಟಿದೆ. ಜಿಮ್ಗೆ ಫೀಸ್ ಕಟ್ಬಿಟ್ಟು ಏನು ಗೊತ್ತಾ, ಆ್ಯಕ್ಚುಲಾಗಿ ವರ್ಷದ ಫೀಸ್ ಕಟ್ಟವಳೆ. ಕರೆಕ್ಟಾಗಿ ಒಂದು ವಾರ ಎದ್ದು ಬಂದರೆ, ಅದು ವಾರನೂ ಅಲ್ಲ, ವಾರದಲ್ಲಿ ಸೋಮವಾರ ಬಂದರೆ ಇನ್ನು ಮಿಕ್ಕಿದೆಲ್ಲ ರಜಾ. ಇನ್ನು ನೆಕ್ಸ್ಟ್ ಸೋಮವಾರ ಒಂದಿನ ಬರ್ತಾಳೆ. ಇವಾಗ ಅದನ್ನೂ ಬರ್ತಾಯಿಲ್ಲ, ಬಿಟ್ಬಿಟ್ಟವಳೆ ಟೋಟಲಾಗಿ ನೋಡು. ದಪ್ಪ ಆಗಿದ್ದೀನಲ್ಲ. ಅದೇ ಹೋಗ್ದಿರೋ ಬರೀ ಫೀಸ್ ಕಟ್ಟರೆ ಸಣ್ಣ ಆಗ್ತಾರ? ಜಿಮ್ಗೆ ಹೋಗ್ಬೇಕು ತಾನೆ. ಎಲ್ಲಿ ಜೈನಾಗ ಇಲ್ಲ, ಇವಾಗ ಮನೆಗೆ ಹೋಗ್ತಿದ್ದೀನಿ. ಅವಳಿಗೆ ಹೋಗಿಲ್ಲ ಅವಳು. ಏನೋ ಸಡನ್ನಾಗಿ ಡಿಸೈಡ್ ಇವರು ಜಯನಗರ ಬೇಡ ಅಂತವ್ರೆ. ಸೊ ಜಯನಗರ ಇಲ್ಲ ಇವಾಗ. ಸೊ ಈಗ ಮನೆಗೆ ಹೋಗಿ ತಾಚಿ ಮಾಡೋಣ ಅಷ್ಟೇ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಾಯ್.